ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹತ್ರ ಎಷ್ಟು ವೆರೈಟಿ ಬೆಂಡೆಗಳಿದಾವೆ, ಯಾವ್ಯಾವ ಇದಾವೆ ಮಾಹಿತಿ ಹೇಳ್ರಿ ಸರ್. ನಮ್ಮ ಹತ್ರ ಒಂದು 6-7 ವೆರೈಟಿಯ ಬೆಂಡೆಗಳಿದೆ. ಅದು ಮನೆಯಲ್ಲಿ ಸಾಮಾನ್ಯ ಬಳಸುವಂಥದ್ದು. ಹಾಂ ಸರ್. ನೋಡಿ, ಇದು ಒಂದು ಮರಬೆಂಡೆ. ಮೊನ್ನೆ ಒಂದು ತೋರಿಸಿದೆ ನಾನು. ಮರಬೆಂಡೆ. ಇದು ಇನ್ನೊಂದು ವೆರೈಟಿ ಮರಬೆಂಡೆ. ಇದು ತುಂಬಾ ದೊಡ್ಡದಾಗತ್ತೆ. ನೋಡಿ, ಈ ರೀತಿ ಹೈಟ್ ಬೆಳೀತದೆ. ನೋಡಿ ಇಲ್ಲಿ ನನ್ನ ಹತ್ರ ನೋಡಿ, ಬುಡದಿಂದ ಹಿಡಿದು ತುದಿವರೆಗೆ ಆಗ್ತಾ ಇರ್ತದೆ. ಇದರಲ್ಲಿ ನನ್ನಷ್ಟು ಹೈಟ್ ಇದೆ ನೋಡಿ. ಇದು ತುದಿಯಿಂದ ಕತ್ತರಿಸಿರೋದು. ಇನ್ನು ಈ ಹೈಟ್ಗೆ ಹೋಗುತ್ತೆ. ಎಲ್ಲದರಲ್ಲೂ ಬೀಜಗಳಾಗುತ್ತೆ. ಎಲ್ಲರದ್ದು ಎನರ್ಜಿ ಅಷ್ಟು ಬೆಂಡಾಗುತ್ತೆ. ನೀವೊಂದು 2 ಗಿಡ ನೆಟ್ರೆ ವಾರದಲ್ಲಿ 2 ಸಾಂಬಾರಿಗೆ ಏನು ತೊಂದರೆ ಇಲ್ಲ. ಇದಕ್ಕೆ ಯಾವುದೇ ಗೊಬ್ಬರಗಳು ಹಾಕ್ಬೇಕಾಗಿಲ್ಲ. ಒಂದು ಮೂಲೆಯಲ್ಲಿ ಹಿತ್ತಲಲ್ಲಿ ನೀವು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು, ಅಲ್ಲಿ ಬೆಳೀತದೆ. ಮರ ಬೆಂಡೆ ಕೆಟಗರಿ. ಇದೊಂದು ಬೆಂಡೆ, ಇದು ಪಂಚಮುಖಿ ಅಂತೇಳಿ, ಮಂಗಳೂರು ವೆರೈಟಿ. ಇದು ವೈಟ್ ಬೆಂಡೆ ಅಂತ ಹೇಳ್ತಾರೆ. ವೈಟ್ ಅಂದ್ರೆ ಬಿಳಿ ಅಂತಿರಲ್ಲ, ಸ್ವಲ್ಪ ಹಸಿರು ಕಮ್ಮಿ ಇರ್ತದೆ. ಮಂಗಳೂರಲ್ಲಿ ನಿಮ್ಮ ನಾರ್ಮಲ್ ಬೆಂಡೆಗೆ 50 ರೂಪಾಯಿ ಇದೆ, 150 ರೂಪಾಯಿ ರೇಟ್ ಇದೆ. ಅಷ್ಟು ಕಾಸ್ಟ್ಲಿ ಸರ್? ಹೌದು. ಕೃಷ್ಣಾಷ್ಟಮಿ ಟೈಮಲ್ಲಿ ಎಲ್ಲ 300-400 ರೂಪಾಯಿ ಕೂಡ ಇದನ್ನು ಮಾರಾಟ ಮಾಡ್ತಾರೆ. ನೋಡಿ, ಇದನ್ನು ಆನೆ ಕೊಮ್ಮನ್ ಅಂತೇಳಿ. ಇದು ಕೇರಳದ ವೆರೈಟಿ. ಆನೆ ಕೊಮ್ಮನ್. ಆನೆ ದಾಡೆ ಅಂತ ಹೇಳಿದ್ರೆ ಆನೆ ದಂತ ಆಕಾರ ಇದೆ. ಆಕಾರ ಮಾತ್ರ ಅಲ್ಲ, ಅದರ ಉದ್ದವು ಅಷ್ಟೇ ಇರ್ತದೆ. ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗೋದಕ್ಕೋಸ್ಕರ ನಾನು ತೋರಿಸ್ತೇನೆ. ನೋಡಿ, ಇದೇ ನೋಡಿ, ಒಂದು ಅಂದ್ರೆ ಒಂದಡಿ ಗಿಡ ಎನರ್ಜಿ ಬಂದ್ರೆ ಇನ್ನೂ ದಪ್ಪದಾಗುತ್ತೆ. ನಾವು ಗಿಡ ಅಂದ್ರೆ ಎಷ್ಟು ಬೇಕಷ್ಟೇ ನಾವು ಹಾಕುವಂಥದ್ದು, ಹೊರಗೇನು ಬಾರಿ ಮಾಡಕ್ ಹೋಗಿಲ್ಲ. ನೋಡಿ, ಅಲ್ಲಿ ಪಂಚಮುಖಿ ತೋರಿಸ್ತಿ. ಇಲ್ಲಿ ಅಷ್ಟಭುಜ ಅಂತೇಳಿ, ಅಷ್ಟಮುಖಿ ಅಂತ 8 ಮುಖಗಳಿದೆ ಇದಕ್ಕೆ, ಕೋನ. ನೋಡಿ, ಕೋನಗಳು. ಅದು 5 ಕೋನ, ಇದು 8 ಕೋನ. ಹೌದು, 8 ಕೋನ. ನೋಡಿ, ಅಲ್ಲಿ ಇದೆರಡನ್ನು ನೀವು ಒಂದೇ ಫ್ರೇಮ್ ಅಲ್ಲಿ ತೋರಿಸಬಹುದು ಹತ್ರದಿಂದನೇ. ಇದು 5 ಕೋನ, ಇದು 8 ಕೋನ. ಇದು 8 ಕೋನ. 8 ಕೋನ. ಇಲ್ಲಿ ಪುನಃ ಅದರಲ್ಲಿ ಅದೇ ಆನೆ ಕೊಂಬನಲ್ಲಿ ಇನ್ನೊಂದು ವೆರೈಟಿ. ಅದು ಇದರಲ್ಲಿ ಇದು ಕೂಡ ಅಷ್ಟಮುಖ. ನೋಡಿ, ಇದು ನೋಡಿ, ಅದು 4-5 ಮುಖ. ಇದರಲ್ಲಿ 8 ಮುಖ ಇದೆ. ಹೀಗೆ ಒಟ್ಟೊಂದು 7-8 ವೆರೈಟಿಯ ಬೆಂಡೆಗಳಿರ್ತದೆ. ಕೆಂಪು ಬೆಂಡೆ ಕೂಡ ಇದೆ ಅಲ್ಲಿ. ಕೆಂಪು ಬೆಂಡೆ. ಹೌದು. ನೋಡಿ, ಇಲ್ಲಿ ಬನ್ನಿ ಸರ್. ಅದಕ್ಕೆ ರೋಗಗಳು ಕಮ್ಮಿ ಇರೋದನ್ನು ಜನರು ಬಳಸಬೇಕು. ನೋಡಿ, ಕೆಂಪು ಬೆಂಡೆ ನೋಡಿ. ಸೂಪರ್ ಸರ್. ಇದು ಕೆಂಪು ಬೆಂಡೆ. ರೋಗ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು. ಈಗ ನೀವು ತೋರಿಸಿರೋ ಬೆಂಡೆಗಳಲ್ಲಿ ಪ್ರತಿಯೊಂದರಲ್ಲೂ ಟೇಸ್ಟ್ ಡಿಫ್ರೆಂಟ್. ಒಂದೊಂದಕ್ಕೂ ಒಂದೊಂದು ಟೇಸ್ಟ್ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಅದನ್ನ ಟಚ್ ಮಾಡಿಲ್ಲ. ಅಲ್ಲದೆ ಮತ್ತೆ ಯಾವ ವೆರೈಟಿ ಇದಾವೆ ಸರ್ ನಿಮ್ಮ ಹತ್ರ? ಬೇರೆ ಬೇರೆ ವೆರೈಟಿಗಳಿದೆ ಸರ್. 40-50 ವೆರೈಟಿ ತರಕಾರಿ ಬೀಜಗಳಿದೆ. ಬೆಂಡೆಯಲ್ಲಿ ಸರ್? ಬೆಂಡೆ 7-8 ವೆರೈಟಿ. ಯಾರಿಗಾದ್ರೂ ಬೇಕಾದ್ರೆ ಕೊಡ್ಬೋದು. ನಮ್ಮ ಹತ್ರ ಯಾವ್ದು ಆ ಟೈಮಲ್ಲಿ ಲಭ್ಯ ಇರ್ತದೆ ಹಾಗೆ ಕೊಡ್ಬೋದು. ಈಗ ಹೈಬ್ರಿಡ್ ಕಂಪನಿಯವರು ಹೇಳ್ದಂಗೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ನಮ್ಮ ಹತ್ರ ಇರಲ್ಲ. ಹೌದೌದು, ನಮ್ಮ ಹತ್ರ ಇರಲ್ಲ ಅದು. ಯಾಕಂದ್ರೆ ನಾವು ಲಿಮಿಟೆಡ್ ಮಾಡೋದು. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ, ನೀವು ಬೀಜ ಮಾಡ್ಕೊಂಡು ನೀವು ಹೆಚ್ಚು ಮಾಡ್ಕೋಬೇಕು. ಯಾಕಂದ್ರೆ ಅದು ಸಿಗಲ್ಲ ಸರ್. ಅದು ಹಳ್ಳಿಗಳಲ್ಲಿ ಅದು ಸಿಗಲ್ಲ. ಅದನ್ನ ಬಾರಿ ಕಷ್ಟಪಟ್ಟು ಬೆಳಿತಾರೆ ರೈತರು. ಅದರಿಂದಾಗಿ ಸ್ವಲ್ಪ ಸಿಕ್ಕಿದ್ದನ್ನು ನಾವು ಹಂಚ್ತಾ ಇರ್ತೀವಿ. ಎಲ್ಲಾ ಬಾರಿ ಎಲ್ಲವೂ ಇರ್ತದೆ ಅಂತಿಲ್ಲ. ಈಗ ನಾವು ಹೇಳಕ್ಕೆ 60 ವೆರೈಟಿ ಇದೆ, ಕೆಲವೊಮ್ಮೆ 40 ವೆರೈಟಿನೂ ಇರಲ್ಲ. ಯಾಕಂದ್ರೆ ಕೆಲವು ಸಲ ಖಾಲಿ ಆಗಿರುತ್ತೆ.